ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಕಾಲ್ ತುಳಿತದಿಂದ 11 ಜನ ಮೃತಪಟ್ಟವರು. ಇದು ಸಿಕ್ಕಾಪಟ್ಟೆ ಡೇ ಬೈ ಡೇ ಟ್ವಿಸ್ಟ್ ಮೇಲೆ ಟ್ವಿಸ್ಟು ತಗಂತಾನೆ ಇದೆ. ಒಂದೆರಡು ದಿನ ಬ್ರೇಕ್ ತೊಗೊಂಬಂದಿದೆ, ಏನಾದ್ರು ಕಾಮ್ ಡೌನ್ ಆಗುತ್ತೆ ಅಂತ. 2 ದಿನ ಆದರೂ ಕೂಡ ಕಾಮ್ ಡೌನ್ ಆಗ್ತಿಲ್ಲ. ಇನ್ನೂ ಸಹ ನ್ಯೂಸ್ ಪೇಪರ್ ಹೆಡ್ಲೈನ್ಸಲ್ಲಿ ಇದೇ ಬರ್ತಾ ಇದೆ. ಇವತ್ತಿನ ನ್ಯೂಸ್ ಪೇಪರ್ ಹೆಡ್ಲೈನ್ಸನ್ನು ಕೂಡ ಇದೇನೇ. ಈ ಕಡೆಯಿಂದ ಗೌರ್ಮೆಂಟ್ ಒಂದು ಕಡೆ, ಈ ಕಡೆಯಿಂದ RCB ಒಂದು ಕಡೆಯಿಂದ KSCA, ಈ ಕಡೆಯಿಂದ ಗೌರ್ಮೆಂಟ್ ಅವ್ರನ್ನೇ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ. ಗೌರ್ಮೆಂಟ್ ಅವರು ಈ ಥರ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿಬಿಟ್ಟು, ಅಂದರೆ KSCಯಲ್ಲಿ ಸ್ಟೇಡಿಯಮಲ್ಲಿ ಇವ್ರನ್ನ ಆರ್ಗನೈಸ್ ಮಾಡಿಲ್ಲ, ಬಟ್ ವಿಧಾನಸೌಧ ಹತ್ರ ಇವರು ಆರ್ಗನೈಸ್ ಮಾಡಿದರು. ಸೊ ಯಾರ್ದು ತಪ್ಪು ಯಾರ್ದು ಸರಿ ಅನ್ನುವಂಥದ್ದು ಒಂಥರ ತನಿಖೆ ಎಲ್ಲ ಏನು ಮಾಡಬೇಕು ಅಂತ ಹೇಳಿದರೆ, ಈ ಕಡೆಯಿಂದ ಅಪೋಸಿಷನ್ ಪಾರ್ಟಿಯವರೆಲ್ಲ ಹೇಳ್ತಾರೆ ನೀವೇ ಎಲ್ಲ ತಪ್ಪು ಮಾಡಿಬಿಟ್ಟು ನೀವೇ ತನಿಖೆ ಮಾಡಿ ಅಂತ ಹೇಳ್ತಿರಲ್ಲ. ಸೊ ಈ ತನಿಖೆ ಎಲ್ಲ ಬೇಕಾಗಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಅವ್ರು ಮಾಡಿಸೋ ತನಿಖೆ, CM ಅವ್ರು ಮಾಡಿಸೋ ತನಿಖೆ ಎಲ್ಲ ಬೇಕಾಗಿಲ್ಲ. ಜಡ್ಜ್ ಕಡೆಯಿಂದ ಆಗಲಿ ಇಲ್ಲಿ ತನಿಖೆ, ಅವಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ಅಂತ. ಹೌದು ಗುರು, 3 ಲಕ್ಷ ಜನ ಅಟ್ ಎ ಟೈಮ್ ಬಂದರು ಅಂತಂದರೆ ಯಾರು ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಅಲ್ಲಿ 1000 ಪೊಲೀಸರು ಇರಲೇ ಇಲ್ಲಿ, 1000 ಪೊಲೀಸರು ಇದ್ದರೂ ಕೂಡ 3 ಲಕ್ಷ ಜನನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದೆ ಏನೋ, ಅಲ್ಲಿ ಆಗಿದ್ದೆ ಏನೋ ಅಂತ ಇವ್ರು ಹೇಳ್ತಾರೆ. ಬಟ್ ಪ್ಲ್ಯಾನ್ ಅಂತೂ ಖಂಡಿತ ಮಾಡಿರಲಿಲ್ಲ. ಆಲ್ ಆಫ್ ಎ ಸಡನ್ನಾಗಿ ಈ ಒಂದು ಇವೆಂಟ್ಗಳನ್ನ ಆರ್ಗನೈಸ್ ಮಾಡೋದು, 2 ಕಡೆ ಆರ್ಗನೈಸ್ ಮಾಡಿದ್ದು. ಸೊ ಎಲ್ಲ ಕಡೆಯಿಂದನೂ ಕೂಡ ತಪ್ಪಾಗಿದೆ. RCB ಅವ್ರನ್ನೂ ಕೂಡ ಅರೆಸ್ಟ್ ಆಗಿದ್ದಾರೆ. ಗೊತ್ತಿರೋದನ್ನೇ, RCB ಮಾರ್ಕೆಟಿಂಗ್ ಹೆಡ್ಡು ಅವ್ರು ಯಾರೋ ಒಬ್ಬರು ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಇನ್ನೂ ಸುಮಾರು ಜನ DNA ಅನ್ನೋಂಥದ್ದು ಏನಿದೆ ಪ್ರೈವೇಟ್ ಲಿಮಿಟೆಡು, ಸೊ ಅವರೆಲ್ವಾ ಇದನ್ನೆಲ್ಲ ತೊಗೊಂಡಿದ್ದು, ಹೊಣೆ ಹೊತ್ಕೊಂಡಿದ್ದು. ಸೊ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಸ್ವಲ್ಪ ಜನ ಅರೆಸ್ಟ್ ಆಗಿದ್ದಾರೆ. ಬಟ್ RCB ಹೆಡ್ಡೇನು, RCB ಓನರ್ ಏನು ಅರೆಸ್ಟ್ ಆಗಿಲ್ಲ. ಜೊತೆಗೆ RCB ಪ್ಲೇಯರ್ಸ್ ಏನು ಅರೆಸ್ಟ್ ಆಗಿಲ್ಲ. ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀನಿ ಗುರು, ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ತಗೊಂತಾ ಇದ್ದಾರೆ ಎಲ್ಲರೂ. ವಿರಾಟ್ ಕೊಹ್ಲಿ ಅರೆಸ್ಟ್ ಆಗಬೇಕು ಅಂತ ಎಲ್ಲ ಡಿಬೇಟ್ ಎಲ್ಲ ಈ ಕಡೆ ನ್ಯೂಸ್ ಚಾನಲ್ಗಳೆಲ್ಲ ಡಿಬೇಟ್ ನಡೀತಾ ಇದೆ. ವಿರಾಟ್ ಕೊಹ್ಲಿ ಅದು ಇದು ಅಂತ ಎಲ್ಲ. ವಿರಾಟ್ ಕೊಹ್ಲಿ ನೋಡೋಕೆ ಬಂದಿದ್ರು, ಅಲ್ಲಿ RCB ಟ್ರೋಫಿಗೆ ಇದನ್ನ ವಿರಾಟ್ ಕೊಹ್ಲಿ 18 ವರ್ಷ ಮೇಲೆ ಸೆಲೆಬ್ರೇಟ್ ಮಾಡೋದು ನೋಡೋಕೆ ಬಂದಿದ್ರು. ಅದಕ್ಕೋಸ್ಕರ ಹಂಗಾಗಿರೋವಂಥದ್ದು ಸೀನು ಅದು ಇದು ಅಂತೆಲ್ಲ ಸುಮಾರು ಜನ ಒಂಥರ ಡಿಬೇಟ್ ನಡೆಸ್ತಾ ಇದ್ದಾರೆ. ಇದು ಡಿಬೇಟ್ ಯಾರು ನಡೆಸ್ತಾ ಇದ್ದಾರೆ? ವಿರಾಟ್ ಕೊಹ್ಲಿ ಅರೆಸ್ಟ್ ಆಗಬೇಕು ಅದು ಇದು ಅಂತೆಲ್ಲ ಏನು ಹೇಳ್ತಾ ಇದ್ದಾರೆ. ಇದು ಎಲ್ಲ ಸಿಂಪಲಾಗಿ ವಿರಾಟ್ ಕೊಹ್ಲಿ ಅವರ ಹೇಟರ್ಸ್ ಅಂತ ಹೇಳಬೇಕು ಅಷ್ಟೇ, ಬೇರೆ ಏನಿಲ್ಲ. ಅಥವಾ CSK ಅವರ ಫ್ಯಾನ್ಸ್ ಇರ್ಬೋದು. CSK ಫ್ಯಾನ್ಸ್ಗಳು ಗೊತ್ತಿರೋದೇ ಅವ್ರು ಯಾವ ಥರ ಇರ್ತಾರೆ ಅಂತ, ಮೆಂಟಾಲಿಟಿ ಗೊತ್ತಿರೋದೇ. ವಿರಾಟ್ ಕೊಹ್ಲಿ ಏನು ಮಾಡಿದ್ರು ಅಂತ ಅರೆಸ್ಟ್ ಆಗಬೇಕಲ್ಲ ಫಸ್ಟ್ ಆಫ್ ಆಲ್. ಇವಾಗ ಅದೇ ಆ ಪುಷ್ಪ ಫಿಲಮು ರಿಲೀಸ್ ಆದಂಥ ಟೈಮಲ್ಲಿ, ಪುಷ್ಪ 2 ರಿಲೀಸ್ ಆಯ್ತಲ್ಲ, ಅವಾಗ ಅಲ್ಲೂ ಕೂಡ ಯಾರೊಬ್ರು ತೀರ್ಕೊಂಡಿದ್ರು ಥಿಯೇಟ್ರ್ ಹತ್ರ. ಅದಕ್ಕೋಸ್ಕರ ಅಲ್ಲು ಅರ್ಜುನ್ ಅವ್ರನ್ನ ಎಳ್ಕೊಂಡು ಹೋಗ್ಬಿಟ್ಟು ವಾಪಸ್ ಕಳಿಸಿದ್ರು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು. ಸೊ ಆ ಥರ ವಿರಾಟ್ ಕೊಹ್ಲಿ ಅವ್ರಿಗೂ ಏನಕ್ಕೆ ಮಾಡ್ತಿಲ್ಲ? ವಿರಾಟ್ ಕೊಹ್ಲಿ ಅವ್ರು ಮಾತ್ರ ಅಂತಲ್ಲ, ಹಂಗೆ ನೋಡೋಕೆ RCB ವಿರಾಟ್ ಕೊಹ್ಲಿ ಏನಕ್ಕೆ ಕಲೆಕ್ಟ್ ಮಾಡ್ತೀರಾ ಇಲ್ಲಿ? ವಿರಾಟ್ ಕೊಹ್ಲಿ ಏನಕ್ಕೆ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಸೊ ಇರೋವಂಥವ್ರು ಟೀಮ್ ಮೆಂಬರ್ಸು ಫ್ರಾಂಚೈಸ್ ಓನರ್ ಮ್ಯಾಟ್ರಿಗೆ ಬರ್ತಾರೆ. ವಿರಾಟ್ ಕೊಹ್ಲಿ ಮ್ಯಾಟ್ರಿಗೆ ಬರೋದಿಲ್ಲ. ಫ್ರಾಂಚೈಸ್ ಬಂದ್ಬಿಟ್ಟು ಆ ಓನರ್ದಲ್ಲಿ ವಿರಾಟ್ ಕೊಹ್ಲಿದಲ್ಲ ಅಲ್ಲಿ ಫ್ರಾಂಚೈಸು. ವಿರಾಟ್ ಕೊಹ್ಲಿ ಅರೆಸ್ಟ್ ಆಗಿಬಿಡೋದಿಕ್ಕಲ್ಲ, ಅಥವಾ ವಿರಾಟ್ ಕೊಹ್ಲಿ ಬಂದ್ಬಿಟ್ಟಲ್ಲಿ ಏನೋ ಒಂದು ಹೇಳಿಕೆ ಕೊಡೋದಕ್ಕೆ ಹಿಂಗಾಗಿದೆ ಹಂಗಾಗಿದೆ ಅದು ಇದು ಅಂತೆಲ್ಲ. ವಿರಾಟ್ ಕೊಹ್ಲಿ ಏನಕ್ಕೆ ಮಾತಾಡ್ತಿಲ್ಲ ಈ ವಿಚಾರದ ಬಗ್ಗೆ ಅಂತ? ಏನು ಮಾತಾಡ್ತಾರೆ? ಇಲ್ಲಿ ಕಾಲು ತುಳಿತದಿಂದ ಇಷ್ಟು ಜನ ತೀರ್ಕೊಂಡಿದ್ರೆ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಂದ್ಬಿಟ್ಟು ಮಾತಾಡೋದ್ರಿಂದ ಏನಾದರೂ ಆಗುತ್ತಾ? ಏನಾದರೂ ಯೂಸ್ ಇದೆಯಾ? ಏನು ಯೂಸ್ ಇಲ್ಲ ಅಲ್ಲಿ. ವಿರಾಟ್ ಕೊಹ್ಲಿ ಏನು ಮಾತಾಡಬೇಕು? ಏನು ಮಾತಾಡ್ತಾರೆ? ಅವ್ರ ಪೋಸ್ಟ್ನ ಅವ್ರು ಹಾಕೊಂಡಿದ್ದಾರೆ, ನಮಗೆ ಬೇಜಾರಾಗಿದೆ ಅದು ಇದು ಅಂತೆಲ್ಲ ಬಂದ್ಬಿಟ್ಟು ಮಾತಾಡಬೇಕು ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಾರೆ ಹೇಳಿ ವಿರಾಟ್ ಕೊಹ್ಲಿ ಅವ್ರು ಬಂದ್ಬಿಟ್ಟು? ನನಗಂತೂ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಅವ್ರ ಇಲ್ಲಿ ಏನಕ್ಕೆ ತೊಗೊಂಬರ್ತಾ ಇದ್ದಾರೆ. ಸ್ವಲ್ಪ ಜನ ವಿರಾಟ್ ಕೊಹ್ಲಿ ಅರೆಸ್ಟ್ ಆಗಬೇಕು ಅನ್ನೋ ಥರ ಮಾತಾಡ್ತಾ ಇರೋವಂಥದ್ದು ಏನಕ್ಕೆ ವ್ಯಾಲಿಡೇ ಇಲ್ಲ. ಅದು ಆ್ಯಕ್ಚುಲಿ ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ, ಇನ್ನು RCB ಮ್ಯಾನೇಜ್ಮೆಂಟು ಹಂಗಾಗಬೇಕು ಹಿಂಗಾಗಬೇಕು ಅನ್ನೋದು ಮೇಯ್ನ್ ಯಾರು ತೊಗೊಂಡಿದ್ದಾರೆ, ಈ ಇನಿಷಿಯೇಟಿವ್ನ ಯಾರು ತೊಗೊಂಡಿದ್ದಾರೆ, ಇದ್ರ ನೆಟ್ಟಿಗೆ ಯಾರು ಪ್ಲ್ಯಾನ್ ಮಾಡಿಲ್ಲ. ಸೊ ಅವರು ಏನಾದರೂ ಆಗೋದ್ರಲ್ಲಿ ಅರ್ಥ ಇದೆ, ಅವ್ರ ಮೇಲೆ ಕೇಸ್ ಅದು ಇದು ರಿಜಿಸ್ಟರ್ ಆಗೋದ್ರಲ್ಲಿ ಅರ್ಥ ಇದೆ. ಬಟ್ ವಿರಾಟ್ ಕೊಹ್ಲಿ ಆ ಪ್ಲೇಯರು ಈ ಪ್ಲೇಯರು ಆ ಪ್ಲೇಯರ್ಗಳೆಲ್ಲ ಬಂದಿರೋದಕ್ಕೋಸ್ಕರ ಹಿಂಗಾಗೋಯ್ತು ಹಂಗಾಗೋಗ್ಬಿಡ್ತು ಅನ್ನೋವಂಥದ್ದು. ಸೊ ಇದೆಲ್ಲ ಒಂಥರ ಸೀರಿಯಸ್ಲಿ ಕಾಮಿಡಿ ಅನಿಸುತ್ತೆ, ಸೀರಿಯಸ್ಲಿ ಫನ್ನಿ ಅಂತ ಅನಿಸುತ್ತೆ. ಇದು ಫನ್ನಿ ಸೀನ್ ಅಲ್ಲ, ಬಟ್ ಆದರೂ ಕೂಡ ಸ್ವಲ್ಪ ಜನ ವಿರಾಟ್ ಕೊಹ್ಲಿ ಟಾರ್ಗೆಟ್ ಮಾಡ್ತಿರೋದು ನೋಡ್ತು ಅಂತಂದರೆ ಸೀರಿಯಸ್ ಇದು ಫನ್ನಿ ಅಂತಲೇ ಅನಿಸುತ್ತೆ. ಆ್ಯಂಡ್ ಗೌರ್ಮೆಂಟು 10 ಲಕ್ಷ ಏನು ಅನೌನ್ಸ್ ಮಾಡಿತ್ತು ಇವರಿಗೆಲ್ಲ ತೀರ್ಕೊಂಡಿದ್ರಲ್ಲ ಕಾಲು ತುಳಿತದಲ್ಲಿ, ಅವ್ರಿಗೆ 10 ಲಕ್ಷ ಪರಿಹಾರವಾಗಿ, ಅದೇನು ಹೇಳ್ತಾರೆ ಪರಿಹಾರ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಕೊಟ್ಟಿದ್ರು. ಸೊ ಅದನ್ನು 25 ಲಕ್ಷಕ್ಕೆ ಇವಾಗ ಏರಿಸಿದಾರಂತೆ, 25 ಲಕ್ಷ ಕೊಡ್ತೀವಿ ಅಂತ. ಆ್ಯಂಡ್ ಈ 25 ಲಕ್ಷ ಏನಿದೆ ಇದು 1 ಕೋಟಿ ಆಗಬೇಕು ಅಂತ ಈ ಕಡೆಯಿಂದ ಅಪೋಸಿಷನ್ ಪಾರ್ಟಿಯವರು ಯಾಕಂದರೆ ತೀರ್ಕೊಂಡಿರೋಂಥವ್ರಲ್ಲ ಯಂಗ್ಸ್ಟರ್ಸ್ಗಳೇನು ಆಲ್ಮೋಸ್ಟು, ಇದು 1 ಕೋಟಿ ಪರಿಹಾರನ ಕೊಡಬೇಕು ಫ್ಯಾಮಿಲಿಗಳಿಗೆ ಅಂತ ಈ ಕಡೆಯಿಂದ ಆರ್ ಅಶೋಕ್ ಇವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಬಟ್ ಸತ್ತವ್ರು ಅಷ್ಟೇ, ಕೆಟ್ಟರು ಅಷ್ಟೇ, ಬೇರೆ ಏನೂ ಇಲ್ಲ ಅಲ್ಲಿ. ಸತ್ತವ್ರು ಏನಾದ್ರು ವಾಪಸ್ ಬರ್ತಾರಾ? ಅಲ್ಲಿ ಫ್ಯಾಮಿಲಿಗಳು ಎಂಜಾಯ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಫ್ಯಾಮಿಲಿಗಳು ದುಡ್ಡಿಸ್ಕೋಬೋದು, ಬಿಡ್ಬೋದು, ಬಟ್ ಅವೆಲ್ಲ ಏನೋ ಮ್ಯಾಟ್ರಿಗೆ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ಒಂಥರ ಪ್ರೊಜೆಕ್ಟ್ ಮಾಡುವಂಥದ್ದು, ವಿರಾಟ್ ಕೊಹ್ಲಿ ಮೇಲೆ ಎಲ್ಲನೂ ಏರೋ ಅಂಥದ್ದು ಏನಿದೆ, ಸೊ ಇದು ಸಿಕ್ಕಾಪಟ್ಟೆ ತಪ್ಪು. ಆ್ಯಂಡ್ ಏನು ಹೇಳ್ತೀರಾ ಇದಕ್ಕೆ ಹೇಳಿ? ಈ ಥರ ಟೈಮಲ್ಲಿ ಒಬ್ಬರನ್ನ ಬ್ಲೇಮ್ ಮಾಡುವಂಥದ್ದು ಇದೆಯಲ್ಲ, ಇಲ್ಲಿ ಆಲ್ ಓವರ್ ಎಲ್ಲರಿಂದನೂ ಕೂಡ ತಪ್ಪಾಗಿದೆ, ಕಲೆಕ್ಟಿವ್ ಆಗಿನೇ ತಪ್ಪಾಗಿರೋದು. ಒಂದು ಡಿಪಾರ್ಟ್ಮೆಂಟು ಫೇಲ್ ಆಯಿತು ಅಂತಲ್ಲ, ಎಲ್ಲ ಕಡೆ ನೋಡಿ, ಇವಾಗ ಈ ಕಡೆ KSCಯಿಂದನೂ ಕೂಡ ಫೇಲ್ಯೂರ್ ಆಗಿದೆ,
ಆ ಕಡೆದ ಸೆಕ್ಯೂರಿಟಿಯಿಂದನೂ ಕೂಡ ಫೇಲ್ಯೂರ್ ಆಗಿದೆ, ಈ ಕಡೆ ಇವೆಂಟ್ ಮ್ಯಾನೇಜ್ಮೆಂಟಿಂದನೂ ಕೂಡ ಫೇಲ್ ಆಗಿದೆ, ಈ ಕಡೆ ಪೊಲೀಸರಿಂದನೂ ಕೂಡ ಸ್ವಲ್ಪ ಫೇಲ್ ಆಗಿದೆ. ಆ್ಯಂಡ್ ಈ ಕಡೆಯಿಂದ ಅವ್ರನ್ನ ಬೇರೆ ಪಾಪ ಸಸ್ಪೆಂಡ್ ಬೇರೆ ಮಾಡಿದಂತೆ ಕಬ್ಬಾಳ ಪೊಲೀಸ್ ಸ್ಟೇಷನ್ ಅವ್ರನ್ನ ಇನ್ಸ್ಪೆಕ್ಟರ್ನ ಅವ್ರನ್ನೆಲ್ಲ ಸಸ್ಪೆಂಡ್ ಬೇರೆ ಮಾಡಿರೋದು. ಈ ಕಡೆಯಿಂದ ಗೌರ್ಮೆಂಟ್ನೂ ಕೂಡ ಒಂದು ಫೇಲ್ಯೂರ್ ಹಂಗೆ ನೋಡೋಕೆ ಹೋಯ್ತು ಅಂದರೆ ಕಲೆಕ್ಟಿವ್ ಆಗಿರೋಂಥ ಫೇಲ್ಯೂರ್ ಇದು. ಒಬ್ಬರು ಒಬ್ಬರು ಮಾತ್ರ ಫೇಲ್ ಆಗಿದ್ದಾರೆ ಅಂತಲ್ಲ, ಕಲೆಕ್ಟಿವ್ ಆಗಿರುವಂಥ ಫೇಲ್ಯೂರ್ ಅಷ್ಟೇ ಇದು. ಸಡನ್ ಆಗಿ ಈ ಇವೆಂಟ್ನ ಆರ್ಗನೈಸ್ ಮಾಡಿದ್ರಿಂದನೇ ಈ ಥರ ಆಗಿರೋದು. ಒಂದು 2-3 ದಿನ ಬಿಟ್ಬಿಟ್ಟು ಆರ್ಗನೈಸ್ ಮಾಡಿತ್ತು ಅಂದರೆ ಏನು ಕೂಡ ಈ ಥರ ಆಗ್ತಾ ಇರಲಿಲ್ಲ. ಸಡನ್ನಾಗಿ ಆಲ್ ಆಫ್ ಸಡನ್ ಪಟ್ಟನಾಗಿ ಮಾಡಿದ್ರಲ್ಲ, ಅದೇ ಬಂದು ಬಿದ್ದಿರೋದು. ಎಲ್ಲ ಫೇಲ್ಯೂರ್ಗೂ ಒಂದು ಕಾರಣ ಏನು ಅಂತಂದರೆ ಸಡನ್ನಾಗೆ ಒಂದು ದಿನದ ಅಂಡರಲ್ಲಿ ಎಲ್ಲರನ್ನೂ ಬೆಂಗಳೂರಿಗೆ ಕರ್ಕೊಂಬಂದು 2 ಇವೆಂಟ್ನ ಮಾಡೋವಂಥದ್ದೇನಿದೆ. ಸೊ ಇದು ಗೊತ್ತಿತ್ತು, ಎಲ್ಲರೂ ಹೊಚ್ಕಿದ್ದಿರ್ತಾರೆ ಅಂತ ಫ್ಯಾನ್ಸ್ಗಳು, ಬಟ್ ಆದರೂ ಸಹ ಮಾಡಿದ್ರಲ್ಲ, ಇದೇನೇ ಮೇನ್ ಹೊಡ್ತಾ ಬಿದ್ದಿರೋದು, ಬೇರೆ ಏನೂ ಇಲ್ಲ.